ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಕ್ಲಾಸ್ 3 ನಲಿ ಕಲಿ ಕನ್ನಡ ಉಸ್ಕ ಮಾದರಿಯಂತೆ ವಾಕ್ಯಗಳನ್ನು ಬರೆಯೋಣ. यानी एग्जाम्पल में जैसा वाक्य दिया है वैसा लिखना है. ಮಾದರಿಯಂತೆ ವಾಕ್ಯಗಳನ್ನು ಬರೆಯೋಣ. यहाँ पे दिया है ರಾಜು ಸಂತೆಗೆ ಹೋದನು. ಫಸ್ಟ್ ಒನ್ ಎಕ್ಸಾಂಪಲ್, ರಾಜು ಸಂತೆಗೆ ಹೋದನು. ಸೆಕೆಂಡ್ ಒನ್, ಹುಡುಗಿಯರು ಊರಿಗೆ ಹೋದರು. ವೆಲ್ಕಮ್. ಹುಡುಗಿಯರು यानी ज्यादा लोग हैं. तो ಹುಡುಗಿಯರು ಊರಿಗೆ ಹೋದರು. ಹುಲಿಯು ಕಾಡಿಗೆ ಹೋಯಿತು. ಹುಲಿ यानी एक सिंगुलर है. ಕಾಡಿಗೆ ಹೋಯಿತು. ಹುಡುಗರು ಶಾಲೆಗೆ ಹೋದರು. ಹುಡುಗರು ಶಾಲೆಗೆ ಹೋದರು. उसके बाद चित्ರದ ಬದಲಿಗೆ ಪದಗಳನ್ನು ಸೇರಿಸಿ ಬರೆಯೋಣ. यहाँ पे चित्र दिया हुआ है, उसका वर्ड बना के लिखना है. यहाँ पे क्या है, दिस इज द ಆನೆಯು. ಆನೆಯು ಕಬ್ಬನ್ನು ತಿನ್ನುತ್ತಿದೆ. ಆನೆ एलिफेंट, कब्बू इज द यानी क्या है, शुगर केन, खा रहा है. क्या है, ಮೇಕೆಗಳು ವನದಲ್ಲಿ ಆಡುತ್ತಿವೆ. ಮೇಕೆಗಳು ವನದಲ್ಲಿ ಆಡುತ್ತಿವೆ. ನೆಕ್ಸ್ಟ್, ಮಕ್ಕಳು ಖುಷಿಯಿಂದ ಕುಣಿಯುತ್ತಿದ್ದಾರೆ. ಬಚ್ಚೆ ಖುಷಿ ಸೆ ಡ್ಯಾನ್ಸ್ ಕರ್ ರೇ. उसके बाद ನನಗೆ ಅರ್ಥವಾಗಿದೆ. ಓಕೆ, यहाँ पे ಚಿತ್ರಗಳನ್ನು ನೋಡಿ ವಾಕ್ಯ ಸರಿಪಡಿಸಿ ಬರೆಯಿರಿ. ಚಿತ್ರ को देख के वाक्य सही करके लिखना है. ಬಾಲಕ ಮಾಡುತ್ತಿದ್ದ ಊಟ. ಬಾಲಕ ಊಟ ಮಾಡುತ್ತಿದ್ದಾನೆ. ದಿಸ್ ಇಸ್ ದ ಆನ್ಸರ್. ಲಡ್ಕ ಖಾನಾ ಖಾ ರಾ ಹೈ. ಮಕ್ಕಳು ಆಡುತ್ತಿಹರು ಆಟ. ಮಕ್ಕಳು ಆಟ ಆಡುತ್ತಿಹರು. ದಿಸ್ ಇಸ್ ದ ಆನ್ಸರ್. ಬಚ್ಚೆ ಖೇಲ್ ರೇ ಹೈ. ರಮೇಶ ಗುಡಿಸುತ್ತಿದ್ದಾನೆ ಕಸ. ರಮೇಶ ಕಸ ಗುಡಿಸುತ್ತಿದ್ದಾನೆ. ಗಿಡವನ್ನು ನೆಟ್ಟರು ಮಕ್ಕಳು. ಮಕ್ಕಳು ಗಿಡವನ್ನು ನೆಟ್ಟರು. ಬಚ್ಚೆ ಪೌಧೆ ಕೋ ಲಗಾಯ. ಹಬ್ಬ, ಜನರು ದಸರಾ ಆಚರಿಸುವರು. ಜನರು ದಸರಾ ಹಬ್ಬ ಆಚರಿಸುವರು. ಲೋಗ್ ದಸರಾ ಫೆಸ್ಟಿವಲ್ ಕರ್ ರೇ ಹೈ. ಚಿತ್ರಕ್ಕೊಂದು ವಾಕ್ಯ ಬರೆಯೋಣ. इस चित्र को एक वाक्य लिखना है. यहाँ पे ಇಲ್ಲಿ ಕೈಯನ್ನು ತೊಳೆಯುತ್ತಿದ್ದಾರೆ. ಕೈಯನ್ನು ತೊಳೆಯುತ್ತಿದ್ದಾರೆ यानी हाथ धो रहे हैं. यहाँ पे फायर ब्रिगेड क्या, ಬೆಂಕಿಯನ್ನು ಆರಿಸುತ್ತಿದ್ದಾರೆ. ಹಿಯರ್ ಇಟ್ ವಿಲ್ ಕಮ್, ಬೆಂಕಿಯನ್ನು ಆರಿಸುತ್ತಿದ್ದಾರೆ. ಇದು ಹುಡುಗಿಯರು ಮಾತನಾಡುತ್ತಿದ್ದಾರೆ. ದೋನೋ ಬಾತ್ ಕರ್ ರೇ ಹೈ.